ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಅಪ್ಲಿಕೇಶನ್ ಬ್ಯಾನ್ ಆಗಿದ್ದು ಕೆಲವೊಂದಷ್ಟು ಜನಕ್ಕೆ ಖುಷಿ ಕೊಡ್ತು, ಕೆಲವೊಂದಷ್ಟು ಜನಕ್ಕೆ ಬೇಜಾರು ಕೂಡ ಆಯಿತು. ಇವಾಗ ಕೆಲವೊಂದಷ್ಟು ಜನ ಇನ್ನೂ ಕೂಡ ಕದ್ದು ಮುಚ್ಚಿ ಟಿಕ್ ಟಾಕ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವೊಂದಷ್ಟು ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಸೊ ಎರಡನ್ನೂ ಕೂಡ ನೀವು ಮಾಡೋದನ್ನು ನಿಲ್ಲಿಸಬೇಕು. ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಾಡ್ತೀರಲ್ವಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ದಯವಿಟ್ಟು ಈ ಒಂದು ವಿಡಿಯೋನ ಟಿಕ್ ಟಾಕ್ನ ಯಾರೆಲ್ಲ ಕದ್ದು ಮುಚ್ಚಿ ಯೂಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಯಾರೆಲ್ಲ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಟಿಕ್ ಟಾಕ್ ಬ್ಯಾನ್ ಆಯಿತು, ಪ್ಲೇಸ್ಟೋರಿಂದ ರಿಮೂವ್ ಆಯಿತು. ಆದ್ರೂ ಕೂಡ ಟಿಕ್ ಟಾಕ್ ಅಪ್ಲಿಕೇಶನ್ APK ಫೈಲ್ ಬಂದಿದೆ. ಸೊ ಈ ಒಂದು APK ಫೈಲಿಂದ ಕೆಲವೊಂದಷ್ಟು ಜನ ಕದ್ದು ಮುಚ್ಚಿ ಟಿಕ್ ಟಾಕ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಥರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ಬೋದು, ಒಂದು 5 ನಿಮಿಷ, ಒಂದು 30 ಸೆಕೆಂಡ್ ವೀಡಿಯೋ ನೋಡಿ, ಬಟ್ ನಿಮ್ಮ ಒಂದು ಫೋನ್ ಸೆಕ್ಯೂರ್ ಆಗಿರಲ್ಲ, ಸೇಫ್ ಆಗಿರಲ್ಲ. ಓಕೆ, ಏನೇನು ವರ್ಡ್ಗಳಿದೆ ಅವೆಲ್ಲ ನಿಮ್ಮ ಫೋನ್ ಸೇಫಾಗಿರಬೇಕು. ನೀವು ಲಿಂಕ್ ಮಾಡಿರುವಂಥ ಒಂದು ಅಕೌಂಟ್ಗಳು ಸೇಫಾಗಿರಬೇಕು ಅಂತಂದರೆ ದಯವಿಟ್ಟು ಟಿಕ್ ಟಾಕ್ನ ನೀವು APK ಫೈಲ್ನ ಯೂಸ್ ಮಾಡೋದನ್ನ ನಿಲ್ಲಿಸಿ. ಅದ್ರ ಜೊತೆಗೆ ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡ್ತಾ ಇದ್ದೀರಿ. ಸೊ ಅದನ್ನು ಕೂಡ ಇವಾಗ ನೀವು ನಿಲ್ಲಿಸಬೇಕಾಗುತ್ತೆ. ಯಾಕೆಂತಂದರೆ ರೀಸೆಂಟಾಗಿ ನಾನು ಒಂದು ವೀಡಿಯೋ ಮಾಡಿದ್ದೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋರು ಗೊತ್ತಿರುತ್ತೆ. ಪೇರೆಂಟ್ ಕಂಪ್ನಿ ByteDanceಗೆ ವಾರ್ನಿಂಗ್ ಸಿಕ್ಕಿದೆ. ತುಂಬ ಜನ ಟಿಕ್ ಟಾಕ್ನ APK ಫೈಲ್ ಯೂಸ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ VPN ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಇದು ByteDance ಅವ್ರಿಗೆ ಒಂದು ವಾರ್ನಿಂಗ್ ಸಿಕ್ಕಿದೆ ಅಂತ ಹೇಳಿದ್ದೆ. ಸೊ ಈ ವಾರ್ನಿಂಗ್ ಸಿಕ್ಕಿರೋದ್ರಿಂದ ನಿಮ್ಮ ಒಂದು ಫೋನ್ಗೂ ಕೂಡ ಸೆಕ್ಯೂರ್ ಇರೋಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಿಲ್ಲಿಸ್ಬಿಡಿ ಸದ್ಯಕ್ಕೆ ಟಿಕ್ ಟಾಕ್ನ ಯೂಸ್ ಮಾಡೋದು. ಅಷ್ಟು ಆಸೆ ಇದ್ದರೆ ಬೇರೆ ಒಂದು ಅಪ್ಲಿಕೇಶನ್ನ ಸದ್ಯಕ್ಕೆ ಯೂಸ್ ಮಾಡ್ತಾರೆ. ಅದು ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಂದರೆ ನಾನು ಹೇಳ್ತೀನಿ, ಬರ್ದಾದ್ರು ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡಿ. ಓಕೆ, ಸೊ ಸದ್ಯಕ್ಕೆ ಇವಾಗ ಉಪಯೋಗಿಸ್ಬೇಡಿ ಅಷ್ಟೇ. ಇವಾಗ ಟಿಕ್ ಟಾಕ್ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ವೆಬ್ಸೈಟ್ ಹೇಳಿದ್ದೆ ನಾನು ನಿಮಗೆ, ಟಿಕ್ ಟಾಕ್ ಬ್ಯಾನ್ ಆದ ತಕ್ಷಣ. ಓಕೆ, ಸೊ ಆ ಒಂದು ವೆಬ್ಸೈಟ್ಗೂ ಕೂಡ ನೀವು ಇವಾಗ ವಿಸಿಟ್ ಕೊಡೋಂಗಿಲ್ಲ. ಯಾಕೆಂತಾರೆ ಅಲ್ಲೂ ಕೂಡ ಬ್ಲಾಕ್ ಮಾಡಿದ್ದಾರೆ. ತುಂಬ ವೀಡಿಯೋಸ್ಗಳು ಪ್ಲೇನು ಕೂಡ ಆಗ್ತಾಯಿಲ್ಲ, ಡೌನ್ಲೋಡು ಕೂಡ ಆಗ್ತಾಯಿಲ್ಲ, ಏನೂ ಸಿಗ್ತಾಯಿಲ್ಲ ಅಲ್ಲೂ ಕೂಡ. ತುಂಬ ಮೊಬೈಲ್ಸ್ಗಳಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಓಕೆ, ಸೊ ಆದ್ದರಿಂದ ಯಾವೊಂದು ವೆಬ್ಸೈಟ್ಗೂ ಕೂಡ ವಿಸಿಟ್ ಕೊಟ್ಬಿಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳು ಟಿಕ್ ಟಾಕ್ ಇದೆ ನನ್ನ ಹತ್ರ, ಲಿಂಕ್ ಕಳಿಸ್ತೀನಿ, ನೋಡು ಮಗ, ಡೌನ್ಲೋಡ್ ಮಾಡ್ಕೊಂಬಗ ಅಂತ ನೀವೇನಾದ್ರು ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರೆ 1 ವಾರ ಚೆನ್ನಾಗಿರ್ತದೆ. ಆಮೇಲೆ ನಿಮ್ಮ ಫೋನು ಪ್ರತಿಯೊಂದು ಡೀಟೇಲ್ಸ್ಗಳು ಹೊರಗಡೆ ಹೋಗುತ್ತೆ, ಆಯಿತಾ? ಸೊ ದಯವಿಟ್ಟು ಈ ಕಾಲದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಪ್ರೈವೇಟಾಗಿ ಮಾಡಿಕೊಳ್ತೀರಾ, ಅಂಥದ್ರಲ್ಲಿ ಟಿಕ್ ಟಾಕ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಫೋನಲ್ಲಿರೋವಂಥ ಒಂದು ಡೇಟಾಸ್ಗಳನ್ನ ಏನಕ್ಕೆ ಲೀಕ್ ಮಾಡ್ಕೊಳ್ತೀರಾ? ಅರ್ಥ ಮಾಡ್ಕೊಳ್ಳಿ ನನ್ನ ಫೀಲಿಂಗ್ ಏನು ಹೇಳ್ತಾ ಇದ್ದೀನಿ ಅಂತ. ಯಾಕೆಂತಂದರೆ ನಾನು ಕೂಡ ಟಿಕ್ ಟಾಕ್ನ ಯೂಸ್ ಮಾಡ್ತಾಯಿಲ್ಲ. ಓಕೆ, ನಾನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ. ನಂಗೆ ಗೊತ್ತು ಹೆಂಗೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಹೆಂಗೆ ಓಪನ್ ಆಗುತ್ತೆ ಅಂತ. ಬಟ್ ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಮ್ಗೆ ಬರಲಿ, ಪ್ಲೇಸ್ಟೋರಲ್ಲಿ ಬಂದರೆ ನಾವು ಯೂಸ್ ಮಾಡೋದು ಅಲ್ವಾ? ಸೊ ಇಂಡಿಯನ್ ಗೌರ್ಮೆಂಟ್ ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡೋಣ, ಅದಕ್ಕೆ ಬೆಲೆ ಕೊಡೋಣ. ಬರಬೇಕು ಅಂತಿದ್ರೆ ಬಂದರೆ ಅವರೇ ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ. ಸೊ ಅದನ್ನು ನಾನು ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ತನಕ ದಯವಿಟ್ಟು ಯಾರು ಕೂಡ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಗಳು ಟಿಕ್ ಟಾಕ್ನ ಯೂಸ್ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಶೇರ್ ಮಾಡಿದ್ರೆ ಸ್ವಲ್ಪ ಅವರು ಒಂದು ಸ್ವಲ್ಪ ಡಿಲೀಟ್ನಾರು ಮಾಡ್ಬೋದೇನೋ. ಓಕೆ, ಅವ್ರ ಫೋನು ಕೂಡ ಸೆಕ್ಯೂರ್ ಆಗ್ಬೋದೇನೋ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಲ್ಲಿಸಿ, ಕದ್ದು ಮುಚ್ಚಿ ಯೂಸ್ ಮಾಡೋದನ್ನ ನಿಲ್ಲಿಸಿ. ಅಷ್ಟೇ, ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.